ಭಾಷೆ ಅಲ್ಲ ಬದುಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆದ್ಮೇಲೆ ವೀಡಿಯೋ ಮಾಡ್ತಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆದಕ್ಕಿಂತ ಯೂಟ್ಯೂಬ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ನಮ್ಮ ಮೇನ್ ಸ್ಟಾರ್ಟ್ ಆದ ಅದರಿಂದ. ಈಗ ಕಾಣಿ ಮೊದಲು ಇಬ್ಬರೇ ಮಾಡ್ತಿತ್ತು, ಈಗ ಕಾಣಿ ಮಗನು ಜಾಯ್ನ್ ಆಗಿದೆ ಈಗ ವ್ಲಾಗಿಗೆ. ಸೊ ಇವತ್ತು ಎಲ್ಲಿಗೆ ಹೋಗ್ತಿತ್ತು ಅಂದರೆ ಸಾಲಿಗ್ರಾಮದಾಗೆ ಅಕ್ಕ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಆಗಿತ್ತು, ಒಕ್ಕೂಟೋತ್ಸವ. ಅಲ್ಲಿಗೆ ಒಂದು ಹೋಯಪ್ಪ ಅಂತ ಹೋಗ್ತಿತ್ತು. ಸುಮಾರು ದಿನ ಹೊರಗೆ ಹೋಗ್ತಿತ್ತು. ಈ ಶೆಕಿ ಒಳಗೆ ಗಂಡು ಹೇಳೋದು ಮಾರ್ಕೆ ಅಂತಿಲ್ಲ ಕಾಂಬ ಅಂದ್ರೆ ಆಟ ಆಡೋದು ಮತ್ತೆ ಸುಮಾರು ಆಕ್ಟಿವಿಟೀಸ್ ಮತ್ತು ಫುಡ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಸುಮಾರು ಸ್ಟಾಲ್ ಎಲ್ಲ ಬರ್ತಂದ್ರೆ ಕಾಂಬ ಹೆಂಗಿರುತ್ತೆ. ಫಸ್ಟ್ ಟೈಮ್ ನಾ ಆತ ಇದಕ್ಕೆ ಹೋಗ್ತಿದ್ದೆ. ಮನೆಗೆಲ್ಲ ರೆಡಿ ಆಯ್ತು, ಎಲ್ಲ ರೆಡಿ ಅಪ್ಪ ರೆಡಿ. ಈಗ ಜಸ್ಟ್ ಹೊರಟಿತ್ತು ಮನೆಯಿಂದ. ನೀವೆಂತ ಬಂದಿಲ್ಲ ಮುಂದೆ? ಈಗ ಕಂಡ್ರೆ ಉಡುಪಿಗೆಲ್ಲ ಹೋಯ್ಕಂತಿದ್ರು. ಈಗ ಕಂಡ್ರೆ ಉಡುಪಿಗೆಲ್ಲ ಹೋಯ್ಕಂತ ಮಾಡೋದೇ ಹಂಗೆ. ಈಗ ಪೆಟ್ರೋಲ್ ಬಂಕ್ ಗಟ್ಟಿಯಾಗಿ ಒಂದು ಶೆಕಿ ಉರಿದಿತ್ತು. ಬಿಸಿಲು ತಲೆ ಮೇಲೆ ಪೆಟ್ರೋಲ್ ಹಾಯ್ಕಂಡ ಈಗ ಹೊರಟು ಶುರು ಮಾಡಿತ್ತು. ಯಪ್ಪ ಈಗ ಅಪ್ಪು ಪ್ಯಾಚ್ ಆಯ್ತಾ ಫಸ್ಟಿಗೆ ಕೂಟಕ್ಕೆ ಹೋಗಿ ಅಲ್ಲಿಂದ ಸೀದಾ ಉಡುಪಿ ವಿಶಾಲ್ ಮಾರ್ಟ್ ಎಷ್ಟು ಬಂತು ವಿಶಾಲ್ ಮಾರ್ಟ್ ಹತ್ರ. ಸೊ ಇದು ಸಾಲಿಗ್ರಾಮದ್ದು ಕ್ಯಾನ್ಸಲ್ ಆಯ್ತು, ಶಾಸ್ತಾನ ಇದು ಕೂಟ ಇದು ಮಳೆ ಬಂದ್ರಿಂದ ಕ್ಯಾನ್ಸಲ್ ಮಾಡಿದಂತ. ಸೊ ಅಲ್ಲಿಗೆ ಬಿಡ್ತೀವಿ ಬೇಡ ಅಂತ ಇದೆಲ್ಲ ಹೊರಟಿತ್ತು. ಈಗ ಅಂಗಿ ಸೆಕ್ಷನಿಗೆ ಬಂತು. ಈಗ ಮಕ್ಕಳದ ಲೇಟ್ ಮಾಡ್ತೀರಿ. ಈಗ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಇನ್ನು ಅರ್ಧ ಮುಕ್ಕಾಲು ಗಂಟೆ ತೇವಣೆ ಹರ್ಬತ್ತಿಲ್ಲ. ಈಗ ನೀವು ಗೊಂಬೆ ಎಲ್ಲ ಕಾಮ್ ಶುರು ಮಾಡಿದ್ರೆ ಎಂತ ತಕೊಂಬ ಎಂತ ಬಿಡೋದಂದ್ರೆ ಗೊತ್ತಿಲ್ಲ, ಹಂಗಿತ್ತಿಲ್ಲ. ಹಠ ಮಾಡಿ ಶುರು ಮಾಡಿದೆ. ಈಗ ನಿಂದೆಲ್ಲ ಆಯ್ತು ಚಾಯ್ಸ್. ಅತ್ತಿಗೆ ಕಾಣ್ತಿದ್ರ ಒಂದು ಬಟ್ಟೆ ಎಲ್ಲ ತಕೊಂಡಾಯ್ತು. ಚೋಟು ಎಂತ ತಕೊಂಡೆ? ಚೋಟು ಎಂತ ಶಾಪಿಂಗ್ ಮಾಡ್ದೆ ಕಣೆ, ಎಂತ ಆಟ ಸಾಮಾನು ತಕೊಂಡ. ಲಾಸ್ಟಿಗೆ ಇದೊಂದು ತಕೊಂಡ. ಹಪ್ಪುದು ಇನ್ನೂ ಆಯ್ತು ಶಾಪಿಂಗ್. ಶೂ ಅತ್ತ ಎಲ್ಲ ಬಿಟ್ಟು ಲಾಸ್ಟ್ ಇದಾಯ್ತು. ಈಗ ಆಚೆಗೆ ಅವ್ರದ್ದು ಎಂತ ಆದಿತ್ತು ಕಾಂಬ, ಇವ್ರದ್ದು ಎಂತ ಆದಿತ್ತು. ಸಂಜು ನೀನೇ ತಕೊಂಡೆ? ಸಂಜು ಇದು ತಕೊಂಡೆ. ಅದ್ ಬೇಕಾ? ಅದ್ ಬೇಕಂಬ್ರ ಕಂಡು ಸಾಕಾಗಿ ಮೆಟ್ಟಿನ ರಾಶಿ ಹಾಕಿ ಯಾವ್ದು ತಗೊಂಡು ಯಾವ್ದು ಹಿಂಗೆ ಆಯ್ತಲ್ಲ ರಾಶಿ ಕಾಣ. ಎಂತೆಲ್ಲ ತಗೊಂಡ್ರಿ? ಒಂದು ಬಕೆಟ್ ಫುಲ್ ಮಾಡಿರಿ. ಮಕ್ಕಳ ಐಟಮ್ ತಗೊಂಬಂದು ಬಟ್ಟೆ ತಗೊಂಬಂದು ಬರೀ ಆಟೋ ತಗೊಂಬಂದು ಚಪ್ಪಲ್. ಈಗೆಲ್ಲ ಹೊರಟಾಯ್ತು ಎಲ್ಲ. ಎಂತೆಲ್ಲ ತಗೊಂಡು ಮನೆಗೆ ಹೋಯ್ತು ವರ್ಷ ಆಯ್ತು. ಈಗ ಮನೆಗೆ ಹೊರಡುದು. ಈಗ ಮನೀಗ ನೆಕ್ಸ್ಟ್ ಎಲ್ಲಿಗಂತ ಕಾಣ್ತೀಗ ಊಟಕ್ಕ ಮನೀಗ ಚೋಟು. ಈಗ ಎಲ್ಲ ಮುಗಿಸ್ಕೊಂಡು ವಿಶಾಲ್ ಮಾಡಿದ್ರೆ ಅಂತ ಶಾಪಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮನೆಗಲ್ಲ ಹೋಟ್ಲಿಗೆ ಮನೆ ತೋರ್ಸತ್ತೆ. ಟೈಮ್ ಅದೇ ಗೊತ್ತಿಲ್ಲ, 11:15 ಒಳಗೆ ಹೋಯ್ತು. 2:30 ಊಟದ ಹೋಟ್ಲು ಹುಡುಕಿ ಲಾಸ್ಟಿಗೆ ಮಲ್ಪೆ ಹತ್ರ ಬಂದು ಊಟಕ್ಕೆ ಬಂದ್ವಿ. ಚೋಟು ಇಡೀ ನಂದು ಊಟಕ್ಕೆ
ಎಲ್ಲ ಫಿನಿಶ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಬಿರಿಯಾನಿ ಕಬಾಬ್ ಎಲ್ಲರೂ ಅದೇ ತಗೊಂಡು ಮುಗಿದ ಮಂಡಿ ಎಲ್ಲ ಖಾಲಿ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಊಟ ಆಯ್ತು ಈಗ ಹೊರಡುದಿಲ್ಲಿಂದ. ಈಗ ನೆಕ್ಸ್ಟ್ ಮಲ್ಪೆ ಬೀಚ್. ಇವನು ಮನ್ಕಂಡ ಇನ್ನು ಪುಣ್ಯ ಹಠ ಮಾಡಲೇ ಇವಂತೆ. ಊಟ ಎಲ್ಲ ಆಯ್ಕೊಂಡು ಫಿನಿಶ್. ಊಟ ಮಾಡು ಹೊಸು ಇದ್ರಲ್ಲೂ ವಿಡಿಯೋ ಮಾಡೋಕೆ ನೆನಪೇ ಹೋಯ್ತು. ಊಟ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದು. ದೊಡ್ಡ ಪಾರ್ಟಿ ಇದೆ. ನೀನು ಕಾರ್ ತಕೊಂಬಂದು ಇಲ್ಲ ಸೈಡಿಗೆ ಹತ್ತೀಗ ತಕ್ಕಮುಕ್ಕಲ್ಲ ಕಾರಿಗೆ ಅದಕ್ಕೆ 20. ಎಷ್ಟು ಕೆ ಜಿ ಅದಕ್ಕೆ? ಎಷ್ಟು ಕೆ ಜಿ ಅದಕ್ಕೆ? 25 ಕೆ ಜಿ. ಅದು ಸೇಮಾ 22ನಾ? ಫೈನಲ್ 15. ಫಸ್ಟ್ ಟೈಮ್ ಎಲ್ಲಿ ಬಂದಿದ್ದೆ ಕಾಣಿ? ಫಸ್ಟ್ ಬೀಚ್ ಡೇ. ಗಣ್ಣಿಯಿಂದ ಫಸ್ಟ್ ಬೀಚ್ ಕಾಣ್ತಿದೆ. ಅದು ಸೀದಾ ಮಲ್ಪೆಗೆ ಬಂದಾಗ. ಯಪ್ಪ ಜನ ಕಾಣಿ, ಸ್ವಲ್ಪ ಜನ ಇಲ್ಲ. ರಜೆ ಶುರು ಆಯ್ತಲ್ಲ. 10ನೇ ತಾರೀಕಿಂದ ಎಕ್ಸಾಮ್ ಎಲ್ಲ. 10ನೇ ತಾರೀಕಲ್ಲ, ಮೊನ್ನೆ ಇತ್ಲ ಮುಗದ. ಎಕ್ಸಾಮ್ ಮುಗ್ದಾಗೈತೆ, ಬೀಚಿಗೆ ರಾಶಿ ಜನ ಆಯೆ. ಹೋಗುರ ಹೌದು, ಕಾರಾಗ ಇಟ್ಟಿ ಬರ್ಕಿತ್ತು. ಹಾಪ ಮನೆ ಹಾಪದೇವ್ರೆ.